ಹಲೋ ಫ್ರೆಂಡ್ಸ್, ನಾವಿವತ್ತು ನೋಡೋಕೆ ಹೋಗ್ತಿರೋ ಮೂವಿ ಹೆಸರು ಬಗೀರ. ಇದು 2024 ಅಕ್ಟೋಬರ್ 31ರಂದು ರಿಲೀಸ್ ಆದ ಆ್ಯಕ್ಷನ್ ಥ್ರಿಲ್ಲರ್ ಸೂಪರ್ ಹೀರೋ ಮೂವಿ. ಇದು ಯಾವ OTTಯಲ್ಲಿ ರಿಲೀಸ್ ಆಗಿದೆ, ಮೂವಿಯ ಕಲೆಕ್ಷನ್, ಬಜೆಟ್ ಹಾಗೂ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳಿಯೋಣ ಬನ್ನಿ. ಚಾನಲ್ಗೆ ಫಸ್ಟ್ ಟೈಮ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಲೆಟ್ಸ್ ಬಿಗಿನ್. ಬಗೀರ ಈ ಮೂವಿಯಲ್ಲಿ ವೇದಾಂತನ ಒಬ್ಬ ಪೊಲೀಸ್ ಆಫೀಸರ್ ತುಂಬ ಸಿನ್ಸಿಯರ್ ಆಗಿರ್ತಾನೆ. ಕೆಲವು ಮೇಲಾಧಿಕಾರಿಗಳ ಪ್ರೆಜರಿಂದ ಅವನು ರೌಡಿಗಳನ್ನ ಅರೆಸ್ಟ್ ಮಾಡೋಕ್ಕಾಗ್ತಿರಲಿಲ್ಲ. ಅದೇ ಕಾರಣಕ್ಕೆ ಹುಡ್ಕೊಂಡಿರೋನೇ ಬಗೀರ. ಕತೆ ತುಂಬ ಎಂಗೇಜಿಂಗ್ ಆಗಿದೆ ಮತ್ತು ಸೀನ್ಸ್ಗಳನ್ನ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಕ್ಯಾರೆಕ್ಟರ್ಗೂ ಕೂಡ ಅದರದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಎಲ್ಲ ಕಲಾವಿದರು ತಮ್ಮ ಕ್ಯಾರೆಕ್ಟರ್ಗಳನ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮೂವಿನಲ್ಲಿ ಬರೋ ಆ್ಯಕ್ಷನ್ ಸೀನ್ಗಳು ಸಖತ್ ಮಜಾ ಕೊಡುತ್ತೆ. ನೀವು ಕನ್ನಡದಲ್ಲಿ ಯಾವುದಾದ್ರೂ ಸೂಪರ್ ಆಗಿರೋ ಆ್ಯಕ್ಷನ್ ಮೂವಿ ನೋಡ್ಬೇಕಂದ್ರೆ ಬಗೀರ ಈ ಮೂವಿ ಮಸ್ಟ್ ವಾಚ್ ಅಂತಲೇ ಹೇಳ್ಬೋದು. ಈ ಮೂವಿ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಹಾಗೂ ತೆಲುಗು ಎರಡೂ ಭಾಷೆಗಳಲ್ಲೂ ಅವೈಲೇಬಲ್ ಇದೆ. ಇನ್ನು ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಮೂವಿಗೆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀಡಿರೋದು ಅಜನೀಶ್ ಲೋಕನಾಥ್ ಅವರು. ಇನ್ನು ಮೂವಿಯ ಕಾಸ್ಟಿಂಗ್ ವಿಚಾರಕ್ಕೆ ಬಂದರೆ ಶ್ರೀಮುರಳಿ ಅವರು ವೇದಾಂತ್ IPS ಆಗಿ ಕಾಣಿಸ್ಕೊಂಡಿದ್ದಾರೆ. ರುಕ್ಮಿಣಿ ವಸಂತ್ ಅವರು ಡಾಕ್ಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಹಾಗೂ ವೇದಾಂತರವರ ಲವರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗರುಡಾರಾಮ್ ಅವರು ರಾಣ ಆಗಿ ಕಾಣಿಸ್ಕೊಂಡಿದ್ದಾರೆ. ರಂಗಾಯಣ ರಘು ಅವರು ನಾರಾಯಣ ಆಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಪೊಲೀಸ್ ಸ್ಟೇಷನ್ನ ಕಾನ್ಸ್ಟೇಬಲ್ ಆಗಿರ್ತಾರೆ. ಹಾಗೂ ಅಚ್ಯುತ್ ಕುಮಾರ್ ಅವರು ವೇದಾಂತ್ ಅವರ ತಂದೆಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸುಧಾ ರಾಣಿಯವರು ಶ್ರೀಮುರಳಿ ಅವರ ತಾಯಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಸ್ ಬಗ್ಗೆ ತಿಳಿಯೋದಾದರೆ ಮೂವಿಯ ಡೈರೆಕ್ಟರ್ ಬಂದೂರಿ ಅವರು, ಮೂವಿ ಕತೆ ಪ್ರಶಾಂತ್ ನೀಲ್ ಅವರು ಬರೆದಿದ್ದಾರೆ. ಮೂವಿಯ ಮ್ಯೂಸಿಕ್ ನೀಡಿರೋದು ಅಜನೀಶ್ ಲೋಕನಾಥ್ ಅವರು. ಇವ್ರ ಮ್ಯೂಸಿಕ್ ಸಖತ್ತಾಗಿ ವರ್ಕೌಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ನೀಡಿದ್ದಾರೆ. ಮೂವಿನಲ್ಲಿ ಟೋಟಲ್ ಆಗಿ 3 ಸಾಂಗ್ಗಳು ಬರುತ್ತೆ. ಬಗೀರ ಮೂವಿಯ ಟೋಟಲ್ ಬಜೆಟ್ 20ರಿಂದ 25 ಕೋಟಿ ಹಾಗೂ ಮೂವಿಯ ಕಲೆಕ್ಷನ್ 25ರಿಂದ 30 ಕೋಟಿ ಕಲೆಕ್ಷನ್ ಮಾಡಿದೆ. ಮೂವಿಯ ಟೋಟಲ್ ರನ್ನಿಂಗ್ ಟೈಮ್ 2 ಗಂಟೆ 36 ನಿಮಿಷಗಳಿದೆ. ಮೂವಿಯ ಪ್ರೊಡ್ಯೂಸರ್ ವಿಜಯ್ ಕಿರ್ಗುಂದ್ ಅವರು. ಶ್ರೀಮುರಳಿ ಅವರು 3 ವರ್ಷಗಳ ಕಾಲ ಟೈಮ್ ತೊಗೊಂಡು ಒಂದು ಒಳ್ಳೆಯ ಸಿನಿಮಾ ತೆಗೆದಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾ ನೋಡೋರಲ್ಲಿ 100ರಲ್ಲಿ 80% ಜನಕ್ಕೆ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಸಿನಿಮಾದಲ್ಲಿ ಬರುವ ಎಲ್ಲ ಸೀನ್ಗಳು ಹಾಗೂ ಎಲ್ಲ ಪಾತ್ರಗಳನ್ನು ಕೂಡ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮೂವಿನಲ್ಲಿ ಕೆಲವೊಂದಿಷ್ಟು ಸಮಾಜದಲ್ಲಿ ನಡೆಯುವ ಅನ್ಯಾಯಗಳ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಟೋಟಲಾಗಿ ಹೇಳ್ಬೇಕಂದ್ರೆ ಇದು ಕನ್ನಡದಲ್ಲಿ ಬಂದಿರುವಂಥ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಆಗಿರೋ ಮೂವಿ ಅಂತಲೇ ಹೇಳ್ಬೋದು. ನೀವೇನಾದರೂ ಕನ್ನಡದಲ್ಲಿ ಒಂದು ಒಳ್ಳೆಯ ಸಿನಿಮಾ ನೋಡಬೇಕಂದ್ರೆ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಹಾಗೂ ತೆಲುಗು ಎರಡೂ ಭಾಷೆಗಳಲ್ಲಿ ಅವೈಲೇಬಲ್ ಇದೆ. ಇವಾಗಲೇ ಹೋಗಿ ನೋಡಿ. ಇದು ಒಂದು ಮಸ್ಟ್ ವಾಚ್ ಮೂವಿ ಅಂತಲೇ ಹೇಳ್ಬೋದು.